ಇನ್ನು ಕುಸ್ತು ಬಿದ್ದಿದ್ದರೆ ಧ್ರುವ ಸರ್ಜಾ ಅಂತ ಹೇಳ್ಬೋದು. ಹೌದು, ಅವ್ರ ಸ್ಥಿತಿ ಈಗ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ ಇವ್ರದಂಥ ರೀತಿಯಲ್ಲಿ ಸಾಕಷ್ಟು ಕೂಡ ಹೆಸರು ಮಾಡಿದಂಥವ್ರು. ಇನ್ನು ಕೆ ಡಿ ಸಿನಿಮಾದಲ್ಲಿ ಕೂಡ ತುಂಬಾ ಪ್ರಮೋಷನ್ಗೆ ಸಾಕಷ್ಟು ತಿರುಗಿದಂಥವ್ರು. ಈಗ ಕೆ ಡಿ ಸಿನಿಮಾಗಳು ಭರ್ಜರಿಯಾಗಿ ಓಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಕಿಂಗ್ ಒಂದು ಮಾಹಿತಿ ಬಂದಿರುವಂಥದ್ದು. ಅದು ಏನಪ್ಪ ಅಂತಂದರೆ, ಧ್ರುವ ಸರ್ಜರು ಕುಸ್ತು ಬಿದ್ದು ಬಿಟ್ಟಿದ್ದಾರೆ ಅಂತೇಳಿ. ಯಾವುದು ಪ್ರಮೋಷನ್ಗೋಸ್ಕರ ಸಾಕಷ್ಟು ತಿರುಗಾಟವನ್ನು ಮಾಡಿದರು, ಸಾಕಷ್ಟು ಓಡಾಟಗಳನ್ನು ಕೂಡ ಅವರು ಮಾಡಿದ್ರು. ಆ ಕಾರಣದಿಂದಾಗಿ ಕುಸ್ತು ಬಿದ್ದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಹೀಗಾಗಿ ನಟ ಧ್ರುವ ಸರ್ಜಾ ಅವರು ಕುಸ್ತು ಬಿದ್ದಿರುವಂಥದ್ದು. ಇನ್ನು ಸಾಕಷ್ಟು ಸಿನಿಮಾಗೋಸ್ಕರ ಸ್ಟ್ರಗಲ್ ಕೂಡ ಹಾಕಿದ್ರು. ಈ ಸಿನಿಮಾ ಮಾಡೋಕ್ಕೆ ಸತತವಾಗಿ 3 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು. ಇದಾದ ನಂತರ ಪ್ರಮೋಷನ್ಗೆ 2 ತಿಂಗಳಿಂದ ಕೂಡ ಸರಿಯಾಗಿ ನಿದ್ದೆ, ಊಟ, ತಿಂಡಿ ಏನೂ ಮಾಡದೆ ಸುತ್ತಾಡಿದ್ರು. ಹಾಗಾಗಿ ಅವ್ರಿಗೆ ಸಮಸ್ಯೆ ಉಂಟಾಯಿತು ಅಂತ ಕೂಡ ಹೇಳಲಾಗುತ್ತೆ ಆರೋಗ್ಯದಲ್ಲಿ. ಹೀಗಾಗಿ ಸಾಕಷ್ಟು ಅನಾರೋಗ್ಯ ಆದಂಥ ಪರಿಣಾಮವಾಗಿ ಕುಸ್ತು ಬಿದ್ದಿದ್ದಾರೆ ನಮ್ಮ ಧ್ರುವ ಅವರು ಅಂತಲೇ ಹೇಳ್ಬೋದು. ಇನ್ನು ಧ್ರುವ ಸರ್ಜಾ ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೇ ಹೇಳ್ಬೋದು. ಇನ್ನೂ ಸದ್ಯ ಐಸಿಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಅವರ ಪತ್ನಿ ಸಹ ಅವರಿಗೆ ಹೋಗಿ ಆಸ್ಪತ್ರೆ ನೋಡ್ಕೊಳ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಕೆ ಡಿ ಸಿನಿಮಾ ಮತ್ತೊಂದು ಕಡೆ ಸಖತ್